ಸ್ನೇಹಿತರೆ, ಈ ಚಿತ್ರದಲ್ಲಿರುವಂಥ ವಿಪರ್ಯಾಸ ನೋಡ್ರಿ. ಇದು ಸದ್ಯದ ನಮ್ಮ ನಾಡಿನ ರಾಜಕಾರಣಕ್ಕೆ ಹಿಡಿದ ಕನ್ನಡಿ ಆದಂಗೈತಿ. ಇಲ್ಲಿ ಯಾರು ಬಂಡಿಯನ್ನು ಎಳಿಬೇಕಾಗಿತ್ತೋ ಅವರು ಬಂಡಿಯಲ್ಲಿ ಸವಾರಿ ಮಾಡಾಕ್ತಾರ, ಯಾರು ಬಂಡಿಯಲ್ಲಿ ಸವಾರಿ ಮಾಡಬೇಕಾಗಿತ್ತೋ ಅವರು ಬಂಡಿಯನ್ನು ಎಳ್ಯಾಕತ್ಯಾರ. ನಾವು ಪ್ರಜೆಗಳು, ನಾವೇ ಪ್ರಭುಗಳು, ಇದು ಪ್ರಜಾಪ್ರಭುತ್ವ, ಪ್ರಜಾಪ್ರತಿನಿಧಿಗಳು ನಮ್ಮ ಸೇವಕರು ಅಂತ ನಾವೇನೆಲ್ಲ ಹೇಳ್ತೀವಲ್ಲ, ಆದರೆ ವಾಸ್ತವದಲ್ಲಿ ಅದು ಉಲ್ಟಾ ಆಗೈತಿ. ಪ್ರಜಾಪ್ರತಿನಿಧಿಗಳು ನಮ್ಮನ್ನು ಆಳುವಂಥ ಅರಸರಾಗಿಬಿಟ್ಟಾರ. ನಾವು ಪ್ರಜೆಗಳು ಪ್ರಭುಗಳಾಗಬೇಕಾದವರು ಅವರು ಗುಲಾಮರಾಗಿಬಿಟ್ಟಿವೆ ಅಂತ. ಇಲ್ಲಿ ಬಂಡಿ ಮೇಲೆ ಕುಂತು ಕತ್ತೆಗೆ ಚಾಟಿ ಏಟು ಬೀಸಬೇಕಾದಂಥ ಮತದಾರ ತಾನೇ ಕತ್ತೆಯನ್ನು ಹೊತ್ತು ಬಂಡಿ ಎಳೆಯುವಂಥ ಪರಿಸ್ಥಿತಿ ನಮ್ಮಲ್ಲಿ ಬಂದೈತಿ. ಮೇಲೆ ಕುಂತವನು ಬೀಸುವಂಥ ಚಾಟಿಗೆ ತಕ್ಕಂತೆ ಬಂಡಿ ಎಳಿಬೇಕಾದಂಥ ಕತ್ತೆ ಹಾಯಾಗಿ ಬಂಡಿ ಮೇಲೆ ಕುಂತು ಸವಾರಿ ಮಾಡಕತ್ತೈತಿ. ಇಂಥ ಪರಿಸ್ಥಿತಿಗೆ ಕಾರಣ ಏನಂತಂದ್ರೆ, ನಮಗಿರುವಂಥ ಅಮೂಲ್ಯವಾದ ಮತಶಕ್ತಿಯನ್ನು ಹಣಕ್ಕಾಗಿ, ಹೆಂಡಕ್ಕಾಗಿ, ಮಾಂಸಕ್ಕಾಗಿ ಮಾರಿಕೊಳ್ಳುವ ಮತಿಗೇಡಿತನದಿಂದ ಅಂತ. ಪಂಚಿಂಗ್ ಲೈನ್ ಏನಂದ್ರೆ, ಕರೆಕ್ಟಾಗಿ ಓಟ್ ಹಾಕಿದ್ರೆ ಚಾಟಿ ಬೀಸೋ ರಾಜ ಆಗ್ತೀರಿ, ಓಟನ್ನು ಮಾರ್ಕೊಂಡ್ರೆ ಚಾಟಿ ಏಟು ತಿನ್ನೋ ಕತ್ತೆ ಆಗ್ತೀರಿ.